ಅಂತ ಹೇಳ್ಬೋದು. ಅದಕ್ಕೆಲ್ಲ ಕೆ ಎಲ್ ರಾಜನ್ ಅವ್ರನ್ನ ಒಳಗೆ ತೊಳ್ಬೋದು. ಇವೆಲ್ಲ ಏನೋ ಮಾಡಿ ಒಂದಿಷ್ಟು ಸಮಾಧಾನ ಮಾಡ್ಬೋದು, ಇಲ್ಲಂತಲ್ಲ. ಆದರೆ ಡಿ ಕೆ ಶಿ ಅವ್ರ ಸಮಾಧಾನ ಅವಶ್ಯಕತೆ ಹೋಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಭಯ ಶುರುವಾಗಿಬಿಡ್ತದೆ. 2020 ಮುಖ್ಯಮಂತ್ರಿ ಮಾಡೋದಿಲ್ಲಪ್ಪ, ಇವರು ಹೈಕಮಾಂಡ್ ಮೋಸ ಮಾಡ್ತದೆ, ಅದಕ್ಕೆ ಅವ್ರು ರಿಟರ್ನ್ದಾಗ ಏನೋ ಕೊಡ್ರ ಮತ್ತು ಗಂಟು ಬಿದ್ದಿದ್ದಾರೆ. ಅದು ಸರಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದನ್ನು ಖರ್ಗೆ ಅವ್ರ ಜೊತೆ ಮಾತಾಡಿ ಇದ್ದಾರೆ ಅವರು. ಹೀಗಾಗಿ ಈ ಸಿಚುವೇಶನ್ ಭಾರಿ ಇಂಟ್ರೆಸ್ಟಿಂಗ್ ಅದ. ಬೆಳಗಾವಿ ಜಿಲ್ಲೆದು ಏನು ಆಗ್ಬೋದು ಅಂತೇಳಿ ಸತೀಶ್ ಅವರಿಗೆ ಇಬ್ಬರು ಬೇಡ, ಒಬ್ಬರು ನಡೀತದೆ, ಲಕ್ಷ್ಮೀ ಅವರು ಇದ್ರೆ ನಡೀತದೆ, ಅವರು ಅಡ್ಜಸ್ಟೇಬಲ್ ಆಗಿ ಹೋಗಿಬಿಡ್ತಾರೆ. ಅದು ಸೌದಿ ಹಂಗಲ್ಲ. ಸೌದಿ ಅವ್ರ ನೇಚರ್ ರಿವೋಲ್ಟಿಂಗ್ ಅದ. ಜೊತೆಗೆ ಅವ್ರು ಸ್ವತಂತ್ರ ಬೆಳೆದಂಥ ಒಂದು ಏನೋ ಹುಲಿದ್ದಂಗಿದ್ದಾರೆ. ಅವ್ರನ್ನ ಜೋಡಿ ಆಟ ಆಡೋದ್ರ ಸುಲಭ ಕೆಲಸ ಅಲ್ಲ. ಲಕ್ಷ್ಮಿಯವ್ರ ಜೊತೆಗೆ ಒಂದಿಷ್ಟು ನಾವು ಬೆದರಿಸ್ಬೋದು, ಏನೋ ಮಾಡ್ಬೋದು. ಮೊನ್ನೆ ಆಯ್ತಲ್ಲ ಡಿಸಿಸ್ ಬ್ಯಾಂಕ್ನಾಗ ಒಂದಿಷ್ಟು ನುಕ್ಸಾನದ್ರೆ ಆಗಿಲ್ಲಪ್ಪ ನಮಗೆ, ಅವ್ರನ್ನೇನೋ ಕಂಟ್ರೋಲ್ ಮಾಡ್ಬೋದು ಅನ್ನೋ ಧೈರ್ಯ ನಮ್ಮ ಸತೀಶ್ ಅವ್ರಿಗೆ ಅದ. ಆದ್ರೆ ಈ ಸೌದಿ ಬಂದರೆ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಸತೀಶ್ ಅವ್ರಿಗೆ ಒಂದು ದೊಡ್ಡ ಎದುರಾಳಿ ಬಂದಿರ್ತದೆ. ಮತ್ತು ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲೇ ರಮೇಶ್ ಅವ್ರ ಸಹಿತ ಹೈಕಮಾಂಡದಲ್ಲೇ ಮೊದಲು ವಿಶ್ವಾಸ ಉಳಿಸ್ಕೊಂಡಾರ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತದ, ಅವ್ರೊಬ್ಬರನ್ನ ಬಿಟ್ಟು ಉಳಿದವ್ರು ಯಾರೂ ಆ ಸಮಯದಲ್ಲಿ ಆರಿಸಿ ಬರಲಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು. ಹೀಗಾಗಿ ಅವ್ರಿಗೆ ಇನ್ನೊಬ್ಬ ಬೆಳಗಾವಿಯಲ್ಲೇ ಒಬ್ಬ ಪ್ರಬಲ ವ್ಯಕ್ತಿ ಬೇಕಾಗಿದ್ದಾರೆ. ಹೀಗಾಗಿ ಸೌದಿ ಅವ್ರೀಗ ತಂತಿ ಮೇಲೆ ಕೂತಾರ. ಅವ್ರನ್ನ ಹಾರಿಸ್ಕೊಂಡು ಹೋಗಾಕ ನಮ್ಮ ರಮೇಶ್ ಕತ್ತಿ ಅವ್ರು ನಿಂತಾರ. ಹೀಗಾಗಿ ಇದು ಭಾಳ ಇಂಟ್ರೆಸ್ಟಿಂಗ್.